ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ರಾಜಾದಿರಾಜ ಕದಂಬ ಕುಲರತ್ನ ಕೃತವೀರ ಸಾಮ್ರಾಜ್ಯಲಂಕೃತ ದಕ್ಷಿಣ ಭಾರತದ ಸಜ್ಜನ ಸಾಧು ವಿನೀತ ಸಾಗರ ಗುಣ ಗಂಭೀರ ವೀರಾದಿವೀರ ಹರಿಭಯಂಕರ ಪ್ರಪ್ರಥಮ ಕನ್ನಡ ಚಕ್ರೇಶ್ವರ ಸಾರ್ವಭೌಮ ಶ್ರೀ 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 ಮಯೂರವರ್ಮ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ರಾಜಾದಿರಾಜ ಯದುಕುಲ ತಿಲಕ ಆಧುನಿಕ ಮೈಸೂರಿನ ಪಿತಾಮಹ, ಸ್ತ್ರೀ ಶಿಕ್ಷಣದ ಪಾಲಕ, ಸಾಮಾಜಿಕ ಕಾನೂನುಗಳ ಹರಿಕಾರ, ಮೈಸೂರು ಸಂಸ್ಥಾನದ ಭಗೀರಥ, ರಾಜಶ್ರೀ ಬಿರುದಾಂಕಿತ ಶ್ರೀ ಶ್ರೀ ಶ್ರೀಮನ್ಮಹಾ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಸ್ಕೂಲ್ನಲ್ಲಿ ಇದ್ದಾಗ ನಾವು ಬಹಳ ಗ್ರ್ಯಾಂಡ್ ಆಗಿ ಆಚರಿಸ್ತಾ ಇದ್ದೀವಿ. ಆದರೆ ಈಗ ವರ್ಚುವಲ್ ಸೆಲಿಬ್ರೇಷನ್ಸ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಸೆಲಿಬ್ರೇಟ್ ಮಾಡಿದ್ರೇನು ನಮ್ಮ ರಾಜ್ಯದ ಮೇಲೆ ಇರುವ ಪ್ರೀತಿ ಗೌರವ ಬದಲಾಗೋದಿಲ್ಲ. ನಮ್ಮ ಭಾರತದಲ್ಲಿ ಮಾತ್ರ ಇಷ್ಟೊಂದು ಭಾಷೆ ಸಂಸ್ಕೃತಿ ನೋಡೋಕ್ಕೆ ಅವಕಾಶ ಸಿಕ್ಕಿದೆ. ನಮ್ಮ ರಾಜ್ಯ ಬೇರೆ ಇರಬಹುದು, ನಾವು ಮಾತಾಡೋ ಭಾಷೆ ಬೇರೆ ಇರಬಹುದು, ನಾವು ಇರುವುದು ಕರ್ನಾಟಕ. ಹಾಗಾಗಿ ಆ ಭಾಷೆ ಸಂಸ್ಕೃತಿಯನ್ನು ಗೌರವಿಸಬೇಕು. ಯಾಕಂದರೆ ಈ ನಾಡು ನಮಗೆ ಆಶ್ಚರ್ಯ ನೀಡಿದೆ. ನಾವು ಯಾವ ರಾಜ್ಯದಲ್ಲಿ ಇದ್ರೇನು ಆ ಭಾಷೆಯನ್ನು ಕಲಿಯೋದ್ರಿಂದ ನಮ್ಮ ನಾಲೆಜ್ ವಿಸ್ತಾರ ಆಗತ್ತೆ. ಇದರಿಂದ ನಮ್ಮ ದೇಶದ ಯೂನಿಟಿಯನ್ನು ಕಾಪಾಡಬಹುದು. ಜೈ ಕರ್ನಾಟಕ ಮಾತೆ. ಈ ಕರ್ನಾಟಕವನ್ನು ಆಳಿದ ಹಲವು ರಾಜರುಗಳಲ್ಲಿ ನಾನು ಒಬ್ಬ. ನನ್ನ ಹೆಸರು ಕೆಂಪೇಗೌಡ. ನಾನು ಈ ಬೆಂಗಳೂರು ನಗರವನ್ನು ಕಟ್ಟಿದ್ದೇನೆ. ಈ ಕೆಂಪೇಗೌಡರಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬೆಂಗಳೂರು ನಗರವನ್ನು ಸ್ವಚ್ಛವಾಗಿಡಿರಿ, ಸುಂದರವಾಗಿಡಿರಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಧನ್ಯವಾದಗಳು. ನನ್ನ ಹೆಸರು ಋಷಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ಮಾಡುತ್ತೇನೆ. ಕಪ್ಪು ಕೊಡಬೇಕೇ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕಪ್ಪ ಕೊಡಬೇಕೆ? ನೀವೇನು ಉತ್ತಿರೆ ಬಿತ್ತಿರೆ ಬೆಳೆ ಬೆಳೆಸುತ್ತಾರೆ, ಮೋಡ ಮಳೆ ಬರಿಸುತ್ತದೆ, ಭೂಮಿ ಬೆಳೆ ಬೆಳೆಸುತ್ತದೆ. ಏಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ, ಏಕೆ ಕೊಡಬೇಕು ಕಪ್ಪ? ಈ ಚೆನ್ನಮ್ಮನ ಬಳಿ ಕಪ್ಪ ಕೇಳಲು ಬಂದ ನಾಲಿಗೆಯನ್ನು ಸೀಳಿ ಬಿಡುವೆನು ನಾನು.
ಥ್ಯಾಂಕ್ ಯು ಸರ್. ಬೇಲೂರಿನ ಗುಡಿಯಲ್ಲಿರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆಳೆದೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆಳೆದೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆಳೆದೆ ಹುಟ್ಟಿದರೆ ಕನ್ನಡ ನಾಡು ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟದೆ ಬದುಕಿದ್ದು ಜಗತ್ತ ಬಂಡಿ ಇದು ವಿಧಿಯೋರಿಸುವ ಬಂಡಿ ಬದುಕಿದ್ದು ಜಗತ್ತ ಬಂಡಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡು ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಬೇಕು ನನ್ನೋಡು ಕಸ್ತೂರಿ ನನ್ನೊಳಗೆ ಕಾವೇರಿ ಕನ್ನಡ ಮಣ್ಣೆ ಕನ್ನಡ ಹೆಣ್ಣೆ ಕಸ್ತೂರಿ ಕಳೆ ನಂಜಿ ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕರ್ನಾಟಕ. ನನ್ನ ನಮಸ್ಕಾರ. ನನ್ನ ಹೆಸರು ಪೂಜಾ ಕೆ. 7ನೇ ತರಗತಿ, ಮೈಕೋಲೇಯಟ್. ನನ್ನ ಊರು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆ, ಬೈಂದೂರು ತಾಲೂಕು, ಮರವಂತೆ. ಮರವಂತೆ ಬೀಚ್ ದೇಶದಾಗೆ ಎಲ್ಲೂ ಕಾಂಬುಕ್ ಸಿಕ್ಕುದಿಲ್ಲ, ಅದಕ್ಕೆ ತುಂಬಾ ಪ್ರಸಿದ್ಧ ಪಡೆದಿತ್ತು. ಈ ಬೀಚ್ ಕುಂದಾಪುರ ಹತ್ರ ಇರುವ ಹೆದ್ದಾರಿ ಹತ್ರದಲ್ಲಿರುವುದಕ್ಕೆ ಪ್ರವಾಸಿಗರು ಸುಲಭವಾಗಿ ಇಲ್ಲಿಗೆ ತಲುಪಲಕ್ಕ. ಪಡುವಾಯ್ ಅರಬ್ಬಿ ಸಮುದ್ರ, ಮೂಡೈ ಸೌಪರ್ಣಿಕ ನದಿ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು.
ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲ ಶಿಕ್ಷಕ ವೃಂದಕ್ಕೂ ವಂದನೆಗಳನ್ನು ತಿಳಿಸುತ್ತಾ, ನಾನು 8ನೇ ತರಗತಿಯಲ್ಲಿ ಓದುತ್ತಿರುವ ವಿಶ್ವಜಿತ್. ಇಂದು ವಿಶ್ವಮಟ್ಟದಲ್ಲಿ ಸಾಧನೆಗೈದ ಹಲವರಲ್ಲಿ ಕನ್ನಡಿಗರಾದ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಇವರು ಸೆಪ್ಟೆಂಬರ್ 15, 1860ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಎಂಬಲ್ಲಿ ಇವರು ಜನಿಸಿದರು. ಇವರ ತಾಯಿ ವೆಂಕಟಲಕ್ಷ್ಮಮ್ಮ ಮತ್ತು ತಂದೆ ಶ್ರೀನಿವಾಸ ಶಾಸ್ತ್ರಿ. ತಂದೆ ಶ್ರೀನಿವಾಸ ಶಾಸ್ತ್ರಿಯವರು ಸಂಸ್ಕೃತದ ವಿದ್ವಾಂಸರಾಗಿದ್ದರು. ವಿಶ್ವೇಶ್ವರಯ್ಯನವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರನಲ್ಲಿ ಮತ್ತು ಪ್ರೌಢ ಶಿಕ್ಷಣ ಬೆಂಗಳೂರಿನಲ್ಲಿ ನಡೆಯಿತು. ಇವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಾಗಿದ್ದರು. ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿದ ಒಂದು ವಿಶಾಲ ಅಣೆಕಟ್ಟು ಮೈಸೂರಿನಲ್ಲಿದೆ. ಅದರ ಹೆಸರು ಕೃಷ್ಣರಾಜಸಾಗರ. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿದ ಅಪಾರ ಸೇವೆಯಿಂದ ಇವರ ಜನ್ಮದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಇಂಜಿನಿಯರ್ಸ್ ದಿವಸವಾಗಿ ಆಚರಿಸುತ್ತೇವೆ.